ಕನ್ನಡಿಗ ಶರಣು ಶರಣಾರ್ಥಿ. ಪ್ರೀತಿಯ ಸ್ನೇಹಿತರೆ, ಇವತ್ತಿನ ನಮ್ಮ ಒಂದು ಜಾಬ್ ಸರ್ಚ್ ಏನು ವಿಶೇಷ ಮಾಹಿತಿಯಪ್ಪ ಅಂದರೆ ಹೋಮ್ ಗಾರ್ಡ್ ನೇಮಕಾತಿ 2026. ಸ್ನೇಹಿತರೆ, ಈ ಹೋಮ್ ಗಾರ್ಡ್ ನೇಮಕಾತಿ ಬಗ್ಗೆ ವಿವರವನ್ನು ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಯಾಕಪ್ಪ ಅಂದರೆ ಪ್ರತಿನಿತ್ಯ ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿ ಕೊಡಲಿಂದ ತಪ್ಪದೆ ನೋಟಿಫಿಕೇಶನ್ ನಿಮಗೆ ಬರಲಿದೆ. ಪ್ರೀತಿಯ ಸ್ನೇಹಿತರೆ, ನೀವು ಕಾರವಾರದ ಅಭ್ಯರ್ಥಿಗಳಾಗಿದ್ದರೆ ಸಮಾಜ ಸೇವೆ ಜೊತೆಗೆ ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡುವ ಆಸೆ ಇದೆ. ಹಾಗಿದ್ದರೆ ನಿಮಗೆ ಒಂದು ಸುವರ್ಣ ಅವಕಾಶವಿಲ್ಲಿದೆ. ನೀವು ಕಾರವಾರ ಜಿಲ್ಲೆಯ ಗೃಹ ರಕ್ಷಕ ದಳದಲ್ಲಿ ಖಾಲಿ ಇರುವ 89 ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಹೊರಡಿಸಲಾಗಿದೆ. ಎಲ್ಲಿರ್ತಕ್ಕಂಥದ್ದು? ಕಾರವಾರದಲ್ಲಿ ಹೋಮ್ ಗಾರ್ಡ್ ಇರ್ತಕ್ಕಂಥ ಹುದ್ದೆಗಳು ಒಟ್ಟು 89 ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹಾಗಾದ್ರೆ ಈ ಒಂದು ಹುದ್ದೆನ ಪಡೆದುಕೊಳ್ಳಬೇಕಾದ್ರೆ ಯಾವೆಲ್ಲ ಒಂದು ಕ್ವಾಲಿಫಿಕೇಶನ್ ಆಗಿರಬೇಕಾಗುತ್ತೆ, ಯಾವ ವಯೋಮಿತಿ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ, ಆಯ್ಕೆ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಬೇಕಾಗಿರ್ತಕ್ಕಂಥ ವೇತನವೆಷ್ಟು, ಮತ್ತು ಈ ಅರ್ಜಿ ಸಲ್ಲಿಸಬೇಕಾದ್ರೆ ಬೇಕಾಗಿರ್ತಕ್ಕಂಥ ಯಾವ್ಯಾವ ದಾಖಲಾತಿಗಳ ಬೇಕಾಗುತ್ತೆ, ಕುಲಂಕುಷವಾಗಿ ನೋಟಿಫಿಕೇಶನ್ ಬಗ್ಗೆ ಮಾಹಿತಿ ನೋಡ್ತಾ ಹೋಗೋಣ ಬನ್ನಿ. ಸ್ನೇಹಿತರೆ, ನೋಟಿಫಿಕೇಶನ್ ವಿವರವನ್ನು ನಾವು ಕುಲಂಕುಷವಾಗಿ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಏನಪ್ಪಾ ಅಂದ್ರೆ ನೇಮಕಾತಿಯ ಸಂಕ್ಷಿಪ್ತ ವಿವರವನ್ನು ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ಹೇಳ್ತಾ ಇದ್ದೀನಿ, ಗಮನಿಸಿ. ಸ್ನೇಹಿತರೆ, ನೇಮಕಾತಿಯ ಸಂಕ್ಷಿಪ್ತ ವಿವರ ಅಂದ್ರೆ ಒಂದು ನೇಮಕಾತಿಯ ಸಂಕ್ಷಿಪ್ತ ವಿವರವನ್ನು ಸ್ಟೆಪ್ ಬೈ ಸ್ಟೆಪ್ ವಿವರವನ್ನು ಕೊಡ್ತಾ ಇರ್ತೀನಿ, ತಾವುಗಳು ನೋಟ್ ಮಾಡ್ಕೊಳ್ಳಬೇಕಾದ್ರೆ ಯಾವ ಒಂದು ಇಲಾಖೆ ಸಂಸ್ಥೆಯಿಂದ ಅಧಿಸೂಚನೆ ಹೊರಡಿಸಲಾಗಿದೆಪ್ಪ ಅಂದ್ರೆ ಕಾರವಾರ ಜಿಲ್ಲಾ ಗೃಹ ರಕ್ಷಕ ದಳ ಇಲಾಖೆಯಿಂದ ಅಧಿಸೂಚನೆ ಹೊರಡಿಸಲಾಗಿದ್ದು ಯಾವೆಲ್ಲ ಒಂದು ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಗೃಹ ರಕ್ಷಕ ದಳ ಮತ್ತು ಗೃಹ ರಕ್ಷಕಿಯರು ಅಂದ್ರೆ ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳಿಂದ ಹೋಮ್ ಗಾರ್ಡ್ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಕರೆದಿರ್ತಕ್ಕಂಥ ಹುದ್ದೆಗಳೆಷ್ಟು? 89 ಅಂದ್ರೆ 89 ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹುದ್ದೆಗಳ ಸ್ಥಳ ಎಲ್ಲಪ್ಪ ಅಂದ್ರೆ ಕಾರವಾರ ಜಿಲ್ಲೆಯಲ್ಲಿರ್ತಕ್ಕಂಥ ಹೋಮ್ ಗಾರ್ಡ್ ಹುದ್ದೆಗಳಾಗಿರಲಿದೆ. ಹಾಗಾದರೆ ಇವು ಯಾವಾಗ ನೇಮಕಾತಿಯಪ್ಪ ಅಂದ್ರೆ ಕಾರವಾರ ಗೃಹ ರಕ್ಷಕ ದಳ ಮತ್ತು ನೇಮಕಾತಿ 2026. ಉತ್ತರ ಕನ್ನಡ ಜಿಲ್ಲೆ ಅವರ ಅಭ್ಯರ್ಥಿಗಳಿಗೆ ಗೃಹ ರಕ್ಷಕ ದಳ ಉದ್ಯೋಗ ಅವಕಾಶ ಮತ್ತು ಅರ್ಜಿ ಸಲ್ಲಿಸುವ ವಿಧಾನ ನೋಡಿ. ಇವೇನಿರ್ತಕ್ಕಂಥದ್ದು ಕಾರವಾರದಲ್ಲಿ ಹೋಮ್ ಗಾರ್ಡ್ ಏನು ಕರೆದಿದ್ದಾರೆ, ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಯಾವೆಲ್ಲ ಒಂದು ಕ್ವಾಲಿಫಿಕೇಶನ್ ಆಗಿರಬೇಕಾಗುತ್ತೆ, ವಯೋಮಿತಿ, ಅರ್ಜಿ ಸಲ್ಲಿಕೆ ದಿನಾಂಕ ಮತ್ತು ಬೇಕಾಗಿರ್ತಕ್ಕಂಥ ದಾಖಲಾತಿ ಕುಲಂಕುಷವಾಗಿ ನೋಟಿಫಿಕೇಶನ್ ವಿವರವನ್ನು ಕೊಡ್ತಾ ಇರ್ತೀವಿ, ಗಮನಿಸಿ. ಸ್ನೇಹಿತರೆ, ಮೊದಲನೇದಾಗಿ ಏನಪ್ಪಾ ಅಂದ್ರೆ ಹುದ್ದೆಗಳ ವಿವರ ಮತ್ತು ನಾವು ನೋಡೋದಾದ್ರೆ ಒಟ್ಟು ಹುದ್ದೆಗಳ ಎಷ್ಟು ಕರೆದಾರಪ್ಪ ಅಂದ್ರೆ 89 ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ. 89 ಪೋಸ್ಟ್ ಅನ್ನು ಕಲ್ಪ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದಲ್ಲಿ ಮತ್ತು ಗೃಹ ರಕ್ಷಕ ಮತ್ತು ಗೃಹ ರಕ್ಷಕರ ನೇಮಕಾತಿ ಅಂದ್ರೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಂದ ಹೋಮ್ ಗಾರ್ಡ್ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅದೇ ರೀತಿ ಏನೆಲ್ಲ ಕ್ವಾಲಿಫಿಕೇಶನ್ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಪ್ಪ ಅಂದ್ರೆ ವಿದ್ಯಾರ್ಥಿ ಅಂದ್ರೆ 10ನೇ ತರಗತಿ ನೋಡಿ. ವಿದ್ಯಾರ್ಥಿಗಳು ಯಾವುದೇ ಮಾನ್ಯತೆ ಪಡೆದ ಮಂಡಳಿಯಿಂದ SSLC ತೇರ್ಗಡೆ ಹೊಂದಿರಬೇಕು. ಅಂದ್ರೆ ಕೇವಲ ಇಲ್ಲಿ 10ನೇ ತರಗತಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ವಯೋಮಿತಿ ಎಷ್ಟಿರ್ಬೇಕಪ್ಪ ಅಂದ್ರೆ 19 ವರ್ಷ ಮಿನಿಮಮ್ ಇರಬೇಕು, 50 ವರ್ಷ ಮ್ಯಾಕ್ಸಿಮಮ್. ಅಂದ್ರೆ 19 ವರ್ಷದಿಂದ 50 ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅದೇ ರೀತಿ ಅರ್ಜಿಗಳನ್ನು ಸಲ್ಲಿಸುವ ಮತ್ತು ದಾಖಲೆಗಳು ಏನೇನು ಬೇಕಪ್ಪ ಅಂದ್ರೆ ನೀವು ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಇದು ಯಾವುದೇ ರೀತಿಯಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನ ಇಲ್ಲ, ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕು. ಈ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕಪ್ಪ ಅಂದ್ರೆ ಸರ್ವೋದಯ ನಗರದಲ್ಲಿರುವ ಜಿಲ್ಲಾ ಗೃಹ ರಕ್ಷಕ ದಳದ ಕಚೇರಿಗೆ ಭೇಟಿ ನೀಡಿ ಅರ್ಜಿಯನ್ನು ಪಡೆದು ಸಲ್ಲಿಸಬೇಕು. ಕಾರವಾರದ ಅಭ್ಯರ್ಥಿಗಳಿಗೆ ಇದು ಏನಪ್ಪಾ ಅಂದ್ರೆ ನೀವು ಯಾವುದೇ ರೀತಿಯಲ್ಲಿ ಅಪ್ಲಿಕೇಶನ್ ನಿಮಗೆ ದೊರೆಯೋದಿಲ್ಲ ಆನ್ಲೈನ್ ಮುಖಾಂತರ. ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಸರ್ವೋದಯ ನಗರದಲ್ಲಿರುವ ಜಿಲ್ಲಾ ಗೃಹ ರಕ್ಷಕ ದಳದ ಕಚೇರಿಗೆ ಭೇಟಿ ನೀಡಿ ಖುದ್ದಾಗಿ ನೀವು ಅಲ್ಲಿ ಭೇಟಿ ನೀಡಬೇಕು ಆಫೀಸ್ಗೆ. ಅಲ್ಲಿ ಹೋಗಿ ಹೋಮ್ ಗಾರ್ಡ್ ಅಪ್ಲಿಕೇಶನ್ ಕೇಳಿ ಪಡೆದುಕೊಂಡು ತಮ್ಮ ಅರ್ಜಿಗಳನ್ನ ಅಲ್ಲಿ ಸರಿಯಾದ ರೀತಿಯಲ್ಲಿ ಫಿಲ್ ಮಾಡಿ ಮತ್ತೆ ನೀವು ಅಲ್ಲಿಗೆ ಒಂದು ಅರ್ಜಿಗಳನ್ನ ಅಲ್ಲಿಗೆ ಮತ್ತೆ ನೀವು ಪೋಸ್ಟರ್ ಮುಖಾಂತರ ನೇರವಾಗಿ ಹೋಗಿ ಮತ್ತೆ ನೀವು ಅರ್ಜಿಗಳನ್ನ ಅಲ್ಲಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಬೇಕಾಗಿರ್ತಕ್ಕಂಥ ದಾಖಲಾತಿಗಳು ಏನೇನಪ್ಪ ಅಂದ್ರೆ 10ನೇ ಅಂಕಪಟ್ಟಿ ಅಂದ್ರೆ SSLC ಮಾರ್ಕ್ಸ್ ಕಾರ್ಡ್ ಬೇಕು, ಆಧಾರ್ ಕಾರ್ಡ್ ಬೇಕಾಗುತ್ತೆ, ಫಿಟ್ನೆಸ್ ಸರ್ಟಿಫಿಕೇಟ್ ಪ್ರಮಾಣ ಪತ್ರ, 2 ಪಾಸ್ಪೋರ್ಟ್ ಸೈಜದ ಫೋಟೋವನ್ನು ತಗೊಂಡು ಆ ಅಪ್ಲಿಕೇಶನ್ ಜೊತೆಗೆ ಅಂಟಿಸಿ ನಿಮ್ಗೆ ಬೇಕಾಗಿರ್ತಕ್ಕಂಥ ದಾಖಲಾತಿಗಳು ಅಂದ್ರೆ ಇಷ್ಟೇನೇ ದಾಖಲಾತಿಗಳು ಹೇಳಿದ್ದೀನಿ. ಇವೆಲ್ಲ ದಾಖಲಾತಿಗಳೊಂದಿಗೆ ಮತ್ತೆ ನೀವು ಗೃಹ ರಕ್ಷಕ ದಳ ಕಚೇರಿಗೆ ಭೇಟಿ ನೀಡಿ ಅರ್ಜಿಗಳನ್ನು ಸಲ್ಲಿಸಬೇಕು. ಇಲ್ಲ ಅಂದ್ರೆ ಪೋಸ್ಟಲ್ ಮುಖಾಂತರ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಆದರೆ ಅರ್ಜಿಗಳು ಪಡೆಯಬೇಕಾದ್ರೆ ಅಂದ್ರೆ ನೀವು ಅಲ್ಲಿಗೆ ಹೋಗಿ ಅರ್ಜಿಗಳನ್ನ ಪಡೆದುಕೊಳ್ಳಬೇಕು. ಇನ್ನೊಂದೊಬ್ಬ ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಏನಪ್ಪಾ ಅಂದ್ರೆ ಈ ಒಂದು ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಯಾವಾಗಪ್ಪ ಅಂದ್ರೆ 10/3/2026 ನೋಡಿ. 10th ಮಾರ್ಚ್ 2026 ಇಷ್ಟು ಒಳಗಡೆ ಅಂದ್ರೆ ಈ ನಿಗದಿತ ದಿನಾಂಕ ಒಳಗಡೆ ತಮ್ಮ ಅರ್ಜಿಗಳನ್ನು ಅಲ್ಲಿಗೆ ಕಡ್ಡಾಯವಾಗಿ ಸಲ್ಲಿಸಬೇಕಾಗತ್ತೆ.
ಸ್ನೇಹಿತರೆ, ಇನ್ನೊಂದೊಬ್ಬ ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಏನಪ್ಪಾ ಅಂದ್ರೆ ಅಗತ್ಯ ಮಾಹಿತಿ. ಅಂದ್ರೆ ನಿಮಗೆ ಯಾವುದಾದ್ರೂ ಒಂದು ಸಂದೇಹವಿದ್ದಲ್ಲಿ ಅಥವಾ ಯಾವುದಾದ್ರೂ ನಿಮಗೆ ಕ್ಲಾರಿಫಿಕೇಶನ್ ಬೇಕಾಗಿದ್ದರೆ ಜಿಲ್ಲಾ ಗೃಹ ರಕ್ಷಕ ದಳ ಕಚೇರಿ ಈ ಒಂದು ನಂಬರ್ಗೆ ಅಥವಾ ಯಾವುದಾದ್ರೂ ನಿಮಗೆ ಇನ್ಫಾರ್ಮೇಶನ್ ಹೆಚ್ಚಿನ ಮಾಹಿತಿ ಪಡೆಯಬಹುದಾಗಿದ್ರೆ ಗೃಹ ರಕ್ಷಕ ದಳ ಬೋತಕ ಮತ್ತು ರಘು ಬಿಸಿ ಅಂದ್ರೆ ಈ ಒಂದು ಮೊಬೈಲ್ ನಂಬರ್ ಕೂಡ ನೀಡಲಾಗಿದೆ ಅವ್ರದ್ದು. ಅವರಿಗೆ ಕೂಡ ನೀವು ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿನ ಪಡೆದುಕೊಳ್ಳಬಹುದಾಗಿದೆ. ಈ ತರಹದ ಉದ್ಯೋಗ ಮಾಹಿತಿ ನೀವು ಇಷ್ಟಪಡ್ತೀರಿ ಅಂತ ಭಾವಿಸುತ್ತೇನೆ. ಈ ತರಹದ ಉದ್ಯೋಗ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡೋದನ್ನ ಮರಿಬೇಡಿ.